ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂದು 6:15 ಆಗಿದೆ ಟೈಮು. 6:12 ಅಂತೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೆ, ಓಕೆನಾ? ಯಾರೆಲ್ಲ ನಾನು ಬ್ಲಾಗ್ ಮಾಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಓಕೆನಾ? ಇವತ್ತು ನಾನು ಬಂದು ನಮ್ಮ ಏರಿಯಾದಲ್ಲ ಅಣ್ಣಮ್ಮ ಕುಂದಿಸಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ರೆಡಿ ಆಗಿದ್ದೀನಿ. ಅದಕ್ಕೆ ಅಲ್ಲಿ ಬಂದು ಮಡ್ಲಕ್ಕಿ ಕೊಡಬೇಕು, ಹಾಗಾಗಿ ಹೋಗ್ತಾ ಇದ್ದೀನಿ. ಮತ್ತೆ ಇವಾಗ ಶನಿವಾರ ಅಲ್ವಾ, ಸೊ ಪೂಜೆ ಮಾಡಿದ್ರೆ ಇನ್ನೊಂದ್ಸತಿ ದೀಪ ಅಂಟಿಸ್ಬಿಟ್ಟು ಹೋಗೋಣ. ಬನ್ನಿ ತೋರಿಸ್ತೀನಿ ಹೆಂಗ್ ಮಾಡಿದ್ದಾರೆ ಅಲಂಕಾರ ಎಲ್ಲ ಅಂತ. ಪ್ರತಿ ವರ್ಷ ಕುಂಡಿಸ್ದಾಗೆಲ್ಲ ನಾನು ರೆಗ್ಯುಲರ್ ಆಗಿ ಮಡ್ಲಕ್ಕಿ ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ಕೊಡ್ತಾ ಇದ್ದೀನಿ. ಯಾವಾಗಲೂ ಡಿಸೆಂಬರ್ ಟೈಮಲ್ಲೇ ಅದೇ ಜನವರಿ ಫಸ್ಟ್ ಅಲ್ಲೇ ಕುಂಡ್ರಿಸ್ತೀವಿ. ಈ ಸತಿ ಯಾಕೋ ಲೇಟ್ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲ, ನೋಡೋಣ ಬನ್ನಿ. ಸಂಜೆ ಆಗಿತ್ತಲ್ಲ, ಹಾಗಾಗಿ ದೇವ್ರ ದೀಪ ಅಂಟಿಸಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಹೋಗಿ ನಾನು ಮಡ್ಲಕ್ಕಿ ಕೊಡ್ತೀನಿ, ಹಾಗಾಗಿ ಈ ವರ್ಷವೂ ಕೊಡ್ತಾ ಇದ್ದೀನಿ. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದು, ಬಟ್ ಅಲ್ಲಿ ತುಂಬಾ ರೇಷು ಕ್ರೌಡಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಕಷ್ಟ. ಹಾಗಾಗಿ ಇಲ್ಲೇ ನಮ್ಮ ಏರಿಯಾದಲ್ಲೇ ಕುಂಡ್ರಿಸ್ತಾರಲ್ಲ, ಹಾಗಾಗಿ ಎಲ್ಲಿ ಕುಂಡ್ರಿಸಿರ್ತಾರೆ ಅಲ್ಲೇ ಅಣ್ಣಮ್ಮನಿಗೆ ಕೊಟ್ಬಿಟ್ರೆ ಆಗುತ್ತೆ. ಅವ್ರು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾರೆ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಡ್ಬೇಕು ಇವಾಗ. ನೋಡಿ ಫ್ರೆಂಡ್ಸ್, ರೆಡಿ ಆಗೋಳು ಹೇಳು. ನನಗೂ ಜುಟ್ಟಾಕು ಅಂದ್ಬಿಟ್ಟು ಜುಟ್ಟಾಕ್ಸ್ಕೊಂಡವಳು. ಇವಳು ಸ್ಟೈಲ್ ಮಾಡ್ಬೇಕಂತೆ. ಇವಳಾಕೋ ರೇಷ್ಮೆ ಆಂಟಿ ಆಡ್ದಂಗೆ ಆಡ್ತಾವಳೆ. ಏನವ ನೀನು ರೆಡಿ ಆಗಿದ್ಯಮ್ಮ? ನೋಡಿ ನಮ್ಮ ಹುಡುಗನೇ ಸರಿ, ಒಂದು ಚಡ್ಡಿ ಒಂದು ಟೀ ಶರ್ಟ್ ಅಷ್ಟೇ, ಒಂದು ಮುಗ್ದೋಯ್ತು. ಸ್ನಾನ ಮಾಡ್ಕೊಂಡು ಚಡ್ಡಿ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಆಯ್ತಂತೆ. ಇವನ್ ಬಂದ. ಸೊ ನಂದು ಪೂಜೆ ಎಲ್ಲ ಮುಗೀತು. ಇವಾಗ ಹೋಗಿ ಬರೋಣ. ವಾಕಬಲ್ ನಿಧಾನಕ್ಕೆ ನಡ್ಕೊಂಡು ಹೋಗಿ ಹಳೆ ಮನೆ ಹತ್ರ ಬರೋಣ. ಹಳೆ ಮನೆ ಹತ್ರ ಚೆನ್ನಾಗಿ ಮಾಡ್ತಾರ. ಅಲ್ಲಿ ಸತಿ ಹೆಂಗ್ ಮಾಡಿದಾರೋ ಗೊತ್ತಿಲ್ಲ. ಈ ಸತಿ ಅಲ್ಲಿ ಖಾಲಿ ಸೈಟ್ ಇತ್ತು, ಅಲ್ಲಿ ಮಾಡ್ತಿದ್ರು, ಚೆನ್ನಾಗಿರ್ತಿತ್ತು. ಈ ಸತಿ ರೋಡಲ್ಲಿ ಮಾಡಿದ್ದಾರೆ, ನೋಡ್ಬೇಕು ಹೆಂಗ್ ಮಾಡಿದ್ದಾರೆ ಡೆಕೋರೇಷನ್. ಅಲ್ಲೇನು ಬಿಲ್ಡ್ ಆಯ್ತು ಖಾಲಿ ಸೈಟ್ ಅಲ್ಲಿ? ಯಾರೋ ಅವ್ರ ಓನರ್ ಕಾಂಪೌಂಡ್ ಕಟ್ಕೊಂಡಿದ್ದಾರೆ. ಗೇಟ್ ಹಾಕಿಲ್ವಾ? ಗೇಟ್ ಹಾಕೋರೆ, ಕಾಂಪೌಂಡ್ ಕಟ್ಕೊಂಡವ್ರೆ. ಓ, ಒಳಗೋಗಕ್ಕಾಗಲ್ಲ. ಅಲ್ಲಿ ಒಳಗಿಲ್ಲ, ಈ ಕಡೆ ಅಲ್ಲಿ ಸಾರಿ ಅಂಗಡಿ ಇದೆಯಲ್ಲ, ಅಲ್ಲಿ ಮುಂದಾಗ ನಾನು ಕುಂಡ್ರಿಸೋರು. ಹೌದಾ? ನಾ ಆಪೋಸಿಟ್ ಕೊಂಡ್ರಿಸೋರು ಅನ್ಕೊಂಡೆ. ಇಲ್ಲ ಇಲ್ಲ, ನೋಡ್ರಿ ಹೋಗೋದು. ಬೈಲ್ ಪೇಪರ್ ಯಾರೋ ಕೆಲ್ಸಕ್ಕೆ ಬರ್ದೇ ಇರೋದೆಲ್ಲ ತರ್ತಾರೆ. ಚೆನ್ನಾಗಿರಲ್ಲ. ನಾನ್ ಬರೀ ಒಂದು ಹೌದಾ? ನಾನೊಂದು ಚೀಸ್ ಡೈಲಿ ರೈಸ್ ತಗೊಂಡಿದ್ದೆ. ಆಮೇಲೆ ಅದೆಲ್ಲ ಬರುತ್ತಲ್ಲ 2 ಪೀಸ್ ಡೈಲಿ ಮಿಲ್ಕ್ ಅಲ್ಲ, ಅದು ತಗೊಂಡಿದ್ದೆ. ಅದರಡೆ ಇವ್ 4 ಐಟಮ್ 3 ಐಟಮ್ ಎತ್ಕೊಬರ್ತಾನೆ ಅಂಗಡಿಲಿ ಒಳಗೆ. ನನ್ ಮಾನ ಮರ್ಯಾದೆ ಎಲ್ಲ ಕಳಿಸ್ತಾನೆ ಗೊತ್ತಾ? ಏಂತಿಕ್ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಯ್ತು ನಿಂದು? ಒಂದೇ ಕೊಡ್ಸೋದು ಅಂತ ಹೇಳ್ಬೇಕು ನೀನು. ಅರ್ಥ ಮಾಡ್ಕೊಳ್ಳಲ್ಲ, ಬಿದ್ದು ಓದಾಡ್ತಾನೆ. ಒದ್ದಾಡ್ಲಿ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡು ಅವನ್ನ. ಅವ್ನು ಬೇಡ, ಅವನು ಚಿನ್ನ ನೀನು ಬೇಡ, ಹಠ ಮಾಡ್ತೀಯಲ್ವಾ, ಅಲ್ಲೇ ಬಿದ್ದು ಒದ್ದಾಡು ರೋಡಲ್ಲಿ. ಅವನ್ ತರೋದು ಇವಳು ತಿನ್ಕತ್ತಾಳೆ ಎಲ್ಲ. ಹಿಂಗೆ ತಿಂದು ಹಿಂಗೆಲ್ಲ ಖಾಲಿ ಮಾಡೋದು ಇವಳು. ಆ ಮಗ ಏನು ತಿನ್ನಲ್ಲ ಪಾಪ. ಅದು ಆ ಜೆಲ್ಲಿ ಚಿಪ್ಸು ಎಲ್ಲ ಇವಳೇ ನುಂಗಿದ್ಲು. ಇಲ್ಲ, ನೀನ್ ತಿಂದಿರೋದು ಅಷ್ಟೊಂದು ತಿನ್ನಲ್ಲ ಅವನು. ಸೊ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋದು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೈಲೆಂಟ್ ರೋಡಲ್ಲಿ. ಏನು ಅಷ್ಟೊಂದು ಇಲ್ಲೆಲ್ಲ ಗಾಡಿಗಳು ಬರಲ್ಲ, ಪಕ್ಕದ ರೋಡಲ್ಲಿ ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡಿದ್ರು ನನ್ನ ಮಗ ಡಿಸ್ಟರ್ಬ್ ಮಾಡೋದು ಬಿಡೋದೇ ಇಲ್ಲ. ಕಯ ಅಂತಾನೆ ಇರ್ತಾನೆ. ವಾಯ್ಸ್ ಓವರ್ ಕೊಟ್ಟರು ಅಷ್ಟೇ, ಹಾಗೆ ಮಾಡಿದ್ರು ಅಷ್ಟೇ. ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರಿಲ್ಲ, ಅವ್ರು ಇನ್ನೂ ಕೆಲಸದಿಂದ ಬಂದಿಲ್ಲ, ಹಾಗಾಗಿ ನಾವೇ ಹೋಗೋಣ ಅಂತ. ಅಲ್ಲೇ ಆನ್ ದ ವೇ ಅಂಗಡಿಗಳಿದ್ದಾವೆ, ಅಲ್ಲೇ ಮಡ್ಲಕ್ಕಿ ಕೊಡೋದಕ್ಕೆ ಸಾಮಾನುಗಳು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆಲ್ಲ ಮನೆಗೆ ತಂದು ಇಟ್ಕೊಂಡು ಹೋಗಿ ಕೊಡಬಾರ್ದು, ಮತ್ತು ಮನೇಲಿರೋ ಪದಾರ್ಥಗಳು ಎತ್ಕೊಂಡೋಗಿ ಕೊಡಬಾರ್ದು ಅಂದ್ಬಿಟ್ಟು ಅಂಗಡಿಯಲ್ಲೇ ತೊಗೊಂಡು ಹಂಗೆ ತೊಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗಾಡಿಗಳು ಬರ್ತಾನೆ ಇರುತ್ತೆ. ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಹುಷಾರಾಗಿ ಸ್ವಲ್ಪ ನಿಧಾನದಲ್ಲಿ ತಾಳ್ಮೇಲೆ ಹೋಗ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಯಾಕಂದರೆ ಬರೋರ್ಗು ಗೊತ್ತಿರಲ್ಲ ಅಲ್ಲಿ ಮಕ್ಕಳಿದ್ದಾರೆ ಅಂದ್ಬಿಟ್ಟು, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಸೈಡಲ್ಲಿ ಹೋಗ್ಬೇಕು. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಬಾಳೆ ಸ್ಟೋರಲ್ಲೇ ತೊಗೊಂಡೆ ಎಲ್ಲನೂ. ನನ್ನ ಮಕ್ಕಳು ಗೊತ್ತಲ್ಲ, ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದ್ರೆ ಅವಳಿಗೆ ಪೆನ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂತಾಳೆ. ಇವ್ನು ಕಾರ್ ಕೊಡಿಸು, ಟ್ರ್ಯಾಕ್ಟರ್ ಕೊಡಿಸು ಅಂತ ಇವನು ಹಿಡ್ಕೊಂಡಾನೆ.
ಸೊ ಫೈನಲಿ ಬ್ಲೌಸ್ ಪೀಸು ಅಲ್ಲೇ ಇಟ್ಟಿದ್ರು. ಅಣ್ಣಮ್ಮನ ಕೊಂಡಿಸಿರೋದು ಅವ್ರಿಗೂ ಗೊತ್ತಿರುತ್ತಲ್ಲ, ಹಾಗಾಗಿ ಎಲ್ಲ ತೊಗೊಳ್ತಾರೆ ಅಂದ್ಬಿಟ್ಟು ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, 1 ಡಜನ್ ಬಾಳೆ, ಇದಿಷ್ಟು ಅಲ್ಲಿ ತೊಗೊಂಡೆ. ರೇಷನ್ ಅಂಗಡಿ ಮಾಮೂಲಿ 1 kg ಅಕ್ಕಿ, 1 ಅಚ್ಚು ಬೆಲ್ಲ, ಕೊಬ್ಬರಿ, ಇದಿಷ್ಟು ತೊಗೊಂಡು ಕಾಣಿಕೆ ದುಡ್ಡು ಹಾಕ್ಬಿಟ್ಟು, ಕಾಣಿಕೆ ಅಂದರೆ ಒಂದು 11 ರೂಪಾಯೋ ಅಷ್ಟು ಹಾಕ್ಬಿಟ್ಟು ಕೊಡ್ಬೋದು, ನಮ್ಮ ಇಷ್ಟ ಅದು. ನೋಡಿ ಎಷ್ಟು ಚೆನ್ನಾಗಿ ಕುಂಡ್ರಿಸಿದ್ದಾರೆ. ಆ ಕಡೆ ಆನೆ ಮಾಡಿದ್ದಾರೆ, ಮತ್ತು ಇಲ್ಲಿ ದೇವ್ರು ಮಾಡಿದ್ದಾರೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ರತಿ ವರ್ಷವೂ ಅಷ್ಟೇ, ಮಿಸ್ ಮಾಡದೆ ಹೋಗ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ, ಇಷ್ಟನೂ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಮತ್ತು ಮಕ್ಕಳಿಗೆಲ್ಲ ಈ ಥರ ಆನೆಗಳೆಲ್ಲ ಇಟ್ಟು ತುಂಬಾ ಇಷ್ಟಪಡ್ತಾರಲ್ವ, ಹಾಗಾಗಿ ಚೆನ್ನಾಗಿರುತ್ತೆ. ಕೆಲವೊಂದು ಮಕ್ಕಳು ಕಿರ್ಚಾಡ್ಬಿಡ್ತಾರೆ, ಅದು ಸೊಂಡ್ಲೆಲ್ಲ ಅಲ್ಲಾಡ್ಸುತ್ತಲ್ಲ, ಹಾಗಾಗಿ ಅದು ಮೇನ್ ರೋಡಲ್ಲೇ ಕೊಂಡಿಸೋದ್ರಿಂದ ಸ್ವಲ್ಪ ಕಷ್ಟ. ಮಕ್ಕಳ ಮೇಲೆ ಹುಷಾರಾಗಿ ಇಟ್ಕೋಬೇಕು, ಬಸ್ಸೆಲ್ಲ ಬರ್ತಾ ಇರತ್ತೆ, ಸ್ವಲ್ಪ ನಿಧಾನದಲ್ಲಿ ನೋಡ್ಕೊಂಡು ಹೋಗಬೇಕು. ಬೇಗ ಜಾಸ್ತಿ ಕ್ರೌಡ್ ಆಗ್ಬಿಡ್ತಾರೆ ಅಂತ ಬೇಗನೆ ಹೋಗಿದ್ದೆ, ಹಾಗಾಗಿ ಸ್ವಲ್ಪ ಆರಾಮಿತ್ತು. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಕ್ಯೂ ಆಗುತ್ತೆ, ಲೇಟ್ ಆಗುತ್ತೆ ದರ್ಶನ ಮಾಡೋ ಅಷ್ಟರಲ್ಲಿ. ಇಲ್ಲಿ ಬಂದು 3 ದೇವ್ರು ಇರ್ತಾರೆ, ಜಲ್ಗೇರಮ್ಮ ಮತ್ತು ಅಣ್ಣಮ್ಮ ಮತ್ತು ದೊಡ್ಡಮ್ಮನ ಏನೋ ಇಟ್ಟಿರ್ತಾರೆ, ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಇದಿಷ್ಟು ಇಟ್ಟಿರ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೇಮ್ ದೇವಸ್ಥಾನ ಹೇಗಿರುತ್ತೆ ಆಸ್ ಇಟ್ ಇಸ್ ಅದೇ ಥರ ಅಲಂಕಾರ ಮಾಡಿ ಇಟ್ಟಿರ್ತಾರೆ. ಸೊ ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ, ಒಳಗೆ ಹೋಗ್ಬೇಕು. 1 by 1 ಬಿಡ್ತಾರೆ, ಜಾಸ್ತಿ ಜನನ ಬಿಡಲ್ಲ, ದೇವ್ರು ನೋಡೋಕ್ಕಾಗಲ್ಲ ಅಂತ ಸ್ವಲ್ಪ ಜನನ ಬಿಟ್ಟು ಕಳಿಸ್ತಾರೆ. ಒಂಥರ ಸಿಸ್ಟಮ್ಯಾಟಿಕಾಗಿ ಚೆನ್ನಾಗಿರುತ್ತೆ, ನೀಟಾಗಿ ದೇವರನ್ನು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕೊಂಡಿಸಿದ್ದಾರೆ 3 ದೇವರನ್ನು. ಮಧ್ಯದಲ್ಲಿರೋದು ದೊಡ್ಡಮ್ಮ ತಾಯಿನೋ, ಈ ಕಡೆ ಇರೋದು ಅಣ್ಣಮ್ಮ, ಆ ಕಡೆ ಇರೋದು ಜಲ್ಗೇರಮ್ಮ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮಾತ್ರ ಸಖತ್ತಾಗಿರುತ್ತೆ. ಪ್ರತಿ ವರ್ಷನೂ ಅಷ್ಟೇ ಹಿಂಗೆ 3 ದೇವರನ್ನೇ ಕುಂಡ್ರಿಸ್ತಾರೆ. ಹೊರಗಡೆ ಹೋದವರಲ್ಲ ಅವ್ರನ್ನ ನಿಲ್ಲಿಸ್ಬಿಡು, ಈಗ ಅವರೆಲ್ಲ ಆಚೆ ಬರ್ಲಿ, ಸ್ವಲ್ಪ ತಿನ್ನಿ. ತೆಗಿತೀನಿ, ಏನು ತೆಗಿಲಿ? ಪಾಪನ ಹಿಡ್ಕೋ ಕೈಯಲ್ಲಿ, ಹುಷಾರು. ನಡಿ ಬೇಗ ಮುಂದಕ್ಕೆ ನಡಿ. ಇವಾಗ ಪ್ರಸಾದಕ್ಕೆ ನಿಂತಿದ್ದೀವಿ ಕ್ಯೂನಲ್ಲಿ. ಕಡಲೆಕಾಳು ಉಸ್ಲಿ ಮತ್ತು ರೈಸ್ ಬಾತ್ ಏನೋ ಮಾಡಿಸಿದ್ದಾರೆ. ಇವರೇ ಭಟ್ರನ್ನ ಕರೆಸಿರ್ತಾರೆ, ಮತ್ತು ನಾಳೆ ಅನ್ನದಾನ ಇರುತ್ತಲ್ಲ, ಭಟ್ರನ್ನ ಕರೆಸಿರ್ತಾರಲ್ಲ ಅವರೇ ಮಾಡಿ ಕೊಡ್ತಾರೆ. ಎಲ್ಲರ ಹತ್ರನೂ ದುಡ್ಡೆಲ್ಲ ಇಸ್ಕೊಂಡಿರ್ತಾರಲ್ಲ ಅಂಗಡಿಗಳಲ್ಲಿ, ಹಾಗಾಗಿ ಇವರೇ ಗ್ರ್ಯಾಂಡಾಗಿ ಮಾಡ್ತಾರೆ. ನಾಳೆ ಫುಲ್ಲು ಜೋರಾಗಿ ಅನ್ನದಾನ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾವೇನು ಜಾಸ್ತಿ ಹೋಗಲ್ಲ, ಯಾಕಂದರೆ ತುಂಬಾ ಕ್ರೌಡ್ ಇರ್ತಾರೆ, ಹಾಗಾಗಿ ನಾವು ಜಾಸ್ತಿ ಹೋಗೋದಿಲ್ಲ. ನನ್ನ ಮಗಳು ಹೋದರೆ ನನ್ನ ಮಗಳು ನಮ್ಮ ಯಜಮಾನ್ರು ಇಬ್ಬರೇ ಹೋಗೋದು, ನಾವೇನು ಹೋಗೋದಿಲ್ಲ, ಯಾವಾಗ್ಲೂ ಅವರೇ ಹೋಗೋದು ಊಟಕ್ಕೆ. ನಡೀರಿ ಹೋಗೋಣ. ನೀನು ಬಾರ, ನೀನೇನೊಳ್ಳೆ ಹಂಗಾಡ್ತೀಯ. ಈ ಮಕ್ಳುಗಳಿಗೆ ಏನೂ ಹೇಳೋಕ್ಕಾಗಲ್ಲ. ಅವಳು ಹೂವು ಮುಡಿಸ್ಬೇಡ ಅಂತಾಳೆ, ಕುಂಕುಮ ಇಕ್ಬೇಡ ಅಂತಾಳೆ. ಈ ನನ್ನ ಮಗ ನನ್ನನ್ನು ಕೆಳಗೆ ಬಿಡಬೇಡ ಅಂತಾನೆ. ಇವಾಗ ಈ ಕಡೆ ರೋಡಿಗೆ ಬಂದಮೇಲೆ ಬಿಡು ಅಂತ ಅಂದ. ಅವಳಿಗೆ ಪ್ರಸಾದನೇ ಇಟ್ಕೊಳಕ್ಕೆ ಬರ್ತಾಯಿಲ್ಲ, ಕೆಳಗೆ ಕೈಯಾಗಿ ಇಟ್ಕೊಳ್ಳೋ ಮತ್ತು ಲೇಟ್ನಾ ಅಂದರೆ ಕೇಳೋದೇ ಇಲ್ಲ. ಒಂಚೂರು ಹೇಳಿದ ಮತ್ತು ಕೇಳಲ್ಲ, ಎಲ್ಲ ರಿವರ್ಸ್ ಮಾತಾಡ್ತವೆ. ಮತ್ತೇನಾರ ಹೇಳಕ್ಕೆ ಹೋದ್ರೂ ಕೋಪ ಮಾಡ್ಕೋತಾರೆ. ಈ ಮಕ್ಳಿಗೆ ಹೇಗೆ ಹೇಳೋದು ಅನ್ನೋದೇ ಗೊತ್ತಾಗಲ್ಲ. ದೇವ್ರ ಹತ್ರ ಹೋದರೆ ಕುಂಕುಮ ಇಟ್ಕೋಬೇಕು, ಹೂವು ಮುಡ್ಕೋಬೇಕು, ಮಂಗಳಾರತಿ ತೊಗೋಬೇಕು ಅನ್ನೋದು ಗೊತ್ತಿರಲ್ಲ. ಹೇಳಕ್ಕೆ ಹೋದರೆ ಸಿಟ್ಟು ಬರುತ್ತೆ, ಅವ್ರ ಮುಂದೆ ಹೇಳ್ತೀಯ ಇವ್ರ ಮುಂದೆ ಹೇಳ್ತೀಯ ಅಂತ ಕೋಪ ಮಾಡ್ಕೋತವೆ. ಸೊ ಹೇಗೆ ಬುದ್ಧಿ ಕಲಿಸೋದು ಇವಾಗಿನ ಜನ್ರೇಷನ್ ಮಕ್ಳಿಗೆ ಅನ್ನೋದೇ ಕನ್ಫ್ಯೂಷನು. ಸೊ ಹಾಗಾಗಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿ ಬೈಕೊಂಡವಳನ್ನ. ನಡ ಅಲ್ಲೇ ಬಂದೋಟ. ಏನು ಕೊಡ್ಲಿ? ಕಾರ್ ಕೊಡ್ತೀನಿ, ಫಸ್ಟ್ ಚಪ್ಪಲ್ ಬಿಚ್ಚು ನನ್ನ ಮಗನೇ, ಚಪ್ಪಲ್ ಬಿಚ್ಚು. ಏನ? ಅಲ್ಲಿ ಕೂತ್ಕೊಂಡು ಕಣಿ ಕೇಳ್ತಾ ಇರು, ಮಾಡೋಕ್ಕೆ ಕೆಲಸ ಇಲ್ಲ, ಸುಸ್ತಾಯ್ತು ನಂಗೆ. ಚಪ್ಪಲ್ ಬಿಚ್ತ, ಚಪ್ಪಲ್ ನನ್ನ ಬಂಗಾರಿ ಚಪ್ಪಲ್ ನೋಡಿ ಹೆಂಗೆ ಬಿಚ್ಚತ್ತೆ. ಬಮ್ಮ. ಅಷ್ಟೇ, ತುಂಬ ಸುಸ್ತಾಗಿದೆ ಅವನಿಗೆ. ನೀನು ತಗೋಬೇಕಿತ್ತು, ನೀನು ತಗೋ ಅಂತಾಗಿಲ್ಲ, ತಗೋಬೇಡ. ಮನೆಗೆ ಬಂದ್ಬಿಟ್ಟು
ನಾನು ಅದು ತಗೋಬೇಕಿತ್ತು, ನಾನು ಇದು ತಗೋಬೇಕಿತ್ತು ಅನು ಪಟ ಪಟ ತಗೋಬೇಕು. ಸಾಕಾಗಿರುತ್ತೆ ನನಗೂ. ತಗೊಳ್ಳೋಣ ಅನ್ನಲ್ಲ, ತಲೆ ತಿಂತಾಳೆ. ತಗೋ ಅಂತ ಹೇಳಿದ್ರೆ ಅಪ್ಪೇನು ಬೇಕಾ ತಗೋ ಅಂದ್ರೆ ಬೇಡ ಅಂದೆ. ನೀವೇನು ಹೇಳಿ ನಾನು ನಿನಗೆ ಪ್ರಸಾದ ಇದೆ ಅಲ್ರಿ ಅಡುಗೆ ಮನೆ ಸಿಕ್ಕಿದೆ ನೋಡು. ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಾ ನೋಡಿ. 7:24 ಟೈಮು. 7:24. ಹೋಗ್ರಿ ಇಬ್ರು ಕೈ ತೊಳ್ಕೊ. ಹೋಗೋರು ಬರೋರೆಲ್ಲ ಅಣ್ಣಮ್ಮನ ಹತ್ರ ಹೋಗಿ ತಗೊಂಡ, ಅಣ್ಣಮ್ಮನ ಹತ್ರ ಹೋಗಿ ತಗೊಂಡ. ಅದಕ್ಕೆ ಪ್ರಸಾದನ ಅದಕ್ಕೆ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಕೇಳ್ತಾರೆ ಅಲ್ಲ ನಮ್ಮಂತವ ನಾವು ಅಂದ್ಬಿಟ್ಟು ನಾನು ಸುಮ್ಮನೆ ಬಂದ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಅಲ್ಲ ಆನೆ ಸೊಂಡ್ಲು ಮುಟ್ಟಿದ್ರೆ ಸಾಕು ಬಂದು ತಲೆ ಮೇಲೆ ಇಕ್ಕಂಗಿತ್ತುತ್ತೆ. ತಲೆ ಮೇಲೆ ಬಂದು ಇಕ್ಕ ಥರ ಇಕ್ಲಿಲ್ವ ನನಗೆ? ಇವಳು ಎದ್ರಕತಾಳೆ. ಇವಳು ಇವಿ ನನ್ನ ಮಗ ಅಂತೂ ಆನೆಗೆ ನೋಡ್ಬಿಟ್ಟು ಫುಲ್ ಎದ್ರಕತಾ ಬಿದ್ದವನೆ. ನಡಿ ಮನೆಗೆ ಹೋಗೋಣ ನಡಿ. ಇಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಇವತ್ತು. ಕೈ ತೊಳ್ಕೊಬಾಗೋ, ಪ್ರಸಾದ್ ತಿನ್ನುವೆ. ಇವಳೇ ಫೈನಲ್ ಗೆದ್ದಿರೋಳು ಹಂಗೆ ಆಡ್ತಾಳೆ ಬಿಗ್ ಬಾಸ್ ಅನ್ಕೊಂಡು. ಇವ್ನು ಬ್ಲೂ ಕಾರ್ಡ್ ತಗೊಂಡವನೆ. 10 ರೂಪಾಯಿ ಕೊಟ್ಟು ಅಲ್ಲಿ ಬ್ಲೌಸ್ ಪೀಸು ಬಳೆ ಎಲ್ಲ ತಗೊಂಡಲ್ಲ ಬಳೆ ಸ್ಟೋರಲ್ಲಿ. ಇವ್ನು ಕೊಟ್ಟೆ 10 ರೂಪಾಯಿದು ತಗೊಂಡ. ಅವಳು ನಾನು ಅದು ತಗೋತೀನಿ ಇದು ತಗೋತೀನಿ ಅಂತ ತಗೊಳ್ದೆ ಮನೆಗೆ ಬಂದ್ಬಿಟ್ಟು ಗಿಂಜಾಡ್ತಾವಳೆ. ಅಕ್ಕಂಗೆ ತೋರಿಸಿದ 10 ರೂಪಾಯಿ ಕಾರ್ ಎಷ್ಟು ಫಾಸ್ಟಾಗಿ ಹೋಯ್ತದೆ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೋಗುತ್ತೆ. ಗೋ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಕಾರು. ವಾ ಅವನೇ ಮಾಡ್ತಾನೆ. ಅಲ್ಲಿ ಕಾರ್ಪೆಟ್ ಸಿಗಾಕೋತಾ ಇದೆ. ಸೊ ಅಲ್ಲಿ ಪ್ರಸಾದ ಕೊಟ್ಟರು ಇಸ್ಕೊ ಬಂದ್ವಿ. ಬಾತು ಮತ್ತು ಕಡಲೆಕಾಳು ಉಸ್ಲಿ. ಸೊ ಕಡಲೆಕಾಳು ಉಸ್ಲಿ ಮತ್ತು ಬಾತ್. ಶೆಕೆ ಹಾಗಾಗಿ ನಾನು ಜಡೆ ಹಾಕೊಂಡ್ಬಿಟ್ಟೆ. ಇವಾಗ ಪ್ರಸಾದ ತಿನ್ನೋ ಸಮಯ. ಪ್ರಸಾದ ತಿನ್ನೋಣ ಬನ್ನಿ. ಪ್ರಸಾದ ಸ್ಟಾಪ್ ಮಾಡಿ. ಸೊ ಫ್ರೆಂಡ್ಸ್, ಪ್ರಸಾದ ತುಂಬ ಚೆನ್ನಾಗಿದೆ. ಕಡಲೆಕಾಳು ಉಸ್ಲಿ ಮತ್ತು ರೈಸ್ ಬಾತ್. ನಮ್ಮನೇಲಿ ಅದೇ ಮಾಡಿದ್ದೆ, ಅದು ಅದೇ ಮಾಡೋದು. ಬಟಾಣಿ ಹಾಕಿ ಸೀಸನ್ ಅಲ್ವಾ, ಹಾಗಾಗಿ ಬಟಾಣಿ ಹಾಕಿ ಮಾಡೋರು. ಆದರೆ ಅವ್ರು ಕೆಟ್ಟ ಕೈಲಿ ಮಾಡಿಸಿರ್ತಾರೆ ಅಲ್ವಾ, ಅಂತ ಟೇಸ್ಟು. ಇನ್ನೊಂದು ಪ್ಲೇಸ್ ಏನಂದರೆ ದೇವ್ರ ಪ್ರಸಾದ ಅಲ್ವಾ, ಅದು ಇನ್ನೂ ರುಚಿ ಕೊಡುತ್ತೆ. ಹಂಗಾಗಿ ತುಂಬ ಚೆನ್ನಾಗಿದೆ. ಬಾ. ಸೊ ನನ್ನ ಮಗಳು ಪ್ರಸಾದ ತಿಂತಾಳೆ ಮಕ್ಕ ಉದಿಸ್ಕೊಂಡು.